ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿರೋದಕ್ಕೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಈ ಮೊದಲನೇ ಪ್ರೆಸ್ ಮೀಟನ್ನು ಈ ಮುಳಬಾಗಿಲಿಂದ ಶುರು ಮಾಡಬೇಕಂದ್ಬಿಟ್ಟು ನಾವು ಇವತ್ತು ಮುಳಬಾಗಿಲಿಂದ ಶುರು ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಕಾರ್ಯಕರ್ತರ ಒಂದು ಸಮಾವೇಶವನ್ನು ರಿಸಲ್ಟ್ 1ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಒಕ್ಕಲಿಗರ ಸಮುದಾಯ ಸಂಘದಲ್ಲಿ ನಾವು ಭವನದಲ್ಲಿ ನಾವು ಮೀಟಿಂಗನ್ನು ಕರೆದಿದ್ದೀವಿ. ಈ ಮೀಟಿಂಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ZPನ ಸದಸ್ಯರುಗಳು, ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಮುಖಾಂತರ ನಾನು ಎಲ್ಲ ಮುಖಂಡರಿಗೂ ತಮ್ಮ ಮುಖಾಂತರ ಮಾಡಿದ್ದಾರೆ. ಇವತ್ತು ನಾವು ಬೆಂಗಳೂರಿಂದ ನಂಗಲಿವರೆಗೆ ಈ ಚತುಷ್ಪಥ ರಸ್ತೆಯನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾರ ಪೀರಿಯಡಲ್ಲಾಗಿದೆ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತು. ಏನೋ ಸ್ವಲ್ಪ ಕಿಡಿಗೇಡಿಗಳು ಅವ್ರು ಏನೋ ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರು ಮಾಡಿರೋ ಚತುಷ್ಪಥ ರಸ್ತೆಯಿಂದ ಇವತ್ತು ನಮಗೆ ನರಸಾಪುರ, ವೇಮಗಲ್ಲು ಮತ್ತು ಮಾಲೂರಲ್ಲಿ ಇಂಡಸ್ಟ್ರೀಸ್ ಬಂದಿದೆ. ಅದು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇಂಡಸ್ಟ್ರೀಸ್ ಬಂದಿರೋದು KH ಮುನಿಯಪ್ಪ ಅವರ ಕೊಡುಗೆ. ಇಂಥವ್ರನ್ನ ನಾವು 8ನೇ ಬಾರಿಗೆ ಗೆಲ್ಲಿಸಿದ್ರೆ ಮುಂದಿನ ದಿನದಲ್ಲಿ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋದು ಖಚಿತ. KH ಮುನಿಯಪ್ಪ ಅವರು ಒಂದು ಕ್ಯಾಬಿನೆಟ್ ಮಂತ್ರಿ ಆಗೋದಂತೂ ಖಚಿತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ 1ನೇ ತಾರೀಕು ಏನಲ್ಲ, ಯಾರು ಪಾರ್ಟಿಗೆ ಆಂಟಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ಯಾರು ಪಾರ್ಟಿಗೆ ಆಂಟಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ. ಎಲ್ಲೂ ನಮ್ಮ ಪಕ್ಷದವರು ಯಾರು ಮಾತಾಡಿಲ್ಲ. ಎಲ್ಲರೂ ಮಾತಾಡಿರೋದು ನಾವು ಸರಿ ಮಾಡ್ಕೊತೀವಿ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀವಿ ಪಾರ್ಟಿಗೆ ಮಾಡೋಕ್ಕೆ. ಭಿನ್ನಾಭಿಪ್ರಾಯ ಇರುತ್ತೆ ಒಂದು ಪಕ್ಷದಲ್ಲಿ, ಬರೀ ಕಾಂಗ್ರೆಸ್ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಪಕ್ಷದಲ್ಲೂ ಭಿನ್ನಾಭಿಪ್ರಾಯ ಇರುತ್ತೆ, ಅಭಿಪ್ರಾಯ ಭೇದ ಇದ್ದೇ ಇರುತ್ತೆ. ಅದನ್ನ ನಾವು ಸೆಪರೇಟ್ ಮಾಡ್ಕೊತೀವಿ. JDS ಅಧ್ಯಕ್ಷರಿಂದ ಎಲ್ಲರೂ ಮಾಡ್ತಾರೆ ಅಲ್ಲ ಸರ್, ಅದು ಅವ್ರಿಗೆ ಅವ್ರ ಪಕ್ಷದ ಅಧ್ಯಕ್ಷರು ನೀವು ಮಾತಾಡಿರ್ತೀರಲ್ಲ ಸರ್, ಸಂಪರ್ಕ ಮಾಡಿರೋ ಹೆಸರು ಮಾಡ್ತೀವಿ, ಎಲ್ಲರೂ ಒಟ್ಟಾಗಿ ಹೋಗ್ತೀವಿ. ಇವಾಗ ನಾವು ಇನ್ನೂ ಪ್ರಿಲಿಮಿನರಿ ಆಗಿದ್ದೀವಿ. ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಂತ ಹೇಳಿದ್ದಾರೆ. ಅದೇ ಪ್ರಕಾರ ಎಲ್ಲ ಜಾಗದಲ್ಲೂ ಒಟ್ಟಿಗೆ ಹೋಗ್ತೀವಿ. ಅವ್ರು ಮತ್ತೆ ಮೊನ್ನೆ ಒಂದು ಇದು ಮಾಡಿದ್ರು ಕಾರ್ಯಕ್ರಮ ಸಮಯದಲ್ಲಿ ಮಂಡ್ಯ, ಹಾಸನ ಮತ್ತು ತುಮಕೂರಲ್ಲಿ ಕಾಂಗ್ರೆಸ್ನವ್ರು ನಮ್ಗೆ ತೊಂದರೆ ಮಾಡ್ತಿದ್ದಾರೆ, ಅಲ್ಲಿ ಸೆಟ್ ಕೊಟ್ಕೊಂಡು ನಾವಿಲ್ಲಿ ಸೆಟ್ ಕೊಡಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಜೊತೆಯಲ್ಲ ಓಡಾಡ್ತಾ ಇದ್ದಾರಲ್ಲ ಸರ್, ಕಾಂಗ್ರೆಸ್ ಅವರು ಜೊತೆಯಲ್ಲ ಕ್ಯಾನ್ವಾಸ್ ಮಾಡ್ತಾ ಇದ್ದಾರಲ್ಲ. ಇವಾಗ ಮಂಡ್ಯಲ್ಲಿ ನಮ್ಮ ನಾಯಕರಾದ DK ಶಿವಕುಮಾರ್ ಜೊತೆಯಲ್ಲೇ ಇದ್ದಾರೆ, ಸಿದ್ದರಾಮಯ್ಯ ಜೊತೆಯಲ್ಲೇ ಇದ್ದಾರೆ. ಅವ್ರು ಇವಾಗ ಮಂಜು ಅವರು ಒಂದು ಸಪರೇಟ್ ಆಗಿದ್ದಾರೆ. ಅವ್ರನ್ನ ಮನವೊಲಿಸ್ತಾ ಇದ್ದೀವಿ. ನಮಗೆ ವಿಶ್ವಾಸ ಇದೆ ಅವ್ರನ್ನೂ ಪಕ್ಷಕ್ಕೆ. ರಮೇಶ್ ಕುಮಾರ್ ಸರ್ ಸ್ಪೀಕರ್ ಅವರು ಎಲ್ಲೂ ಬಂದು ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಅವರು ಸ್ಪೀಕರ್ ಆಗಿರೋದ್ರಿಂದ ಅವರು ಯಾವುದೇ ಪಕ್ಷದ ಜೊತೆಯಲ್ಲಿ ಗುಡಿಸ್ಕೊಳ್ಳೋಕ್ಕಾಗಲ್ಲ. ಶಿಡ್ಲಘಟ್ಟ ಮುನಿಯಪ್ಪ ಅವ್ರು ನಮ್ಮ ಪಾರ್ಟಿಗೆ ಇವತ್ತು ಸೇರಿದಾರಲ್ಲ, ಇವತ್ತು ಬೆಂಗಳೂರಲ್ಲಿ ಸಭೆ ಸೇರಿದಾರಲ್ಲ ನಿಮ್ಮ ವಿರುದ್ಧವಾಗಿ. ದಿನ ಸೇರ್ತಾ ಇರ್ತಾರೆ, ನಾವು ಸೇರ್ತಾ ಇರ್ತೀವಿ. ಅಲ್ಲ, ನೀವು ಇವಾಗ ಕಟ್ಟಾಗಿದ್ದೀರಿ ಸರ್, ನಾನು ಹೋಗಿದ್ದೆ ಅಂದ್ಬಿಟ್ಟು ಹೇಳಿದ್ನಲ್ಲ. ಅಲ್ಲ, ಅದು ಆಯ್ತು, ಇವಾಗ ಕಟ್ಟಾಗ್ಬಿಟ್ಟಿದ್ರಿ ನೀವು. ಇಲ್ಲೇ ಈ ಕಡೆ ಏನಿಲ್ಲ, ದಿನ ಅವ್ರ ಸಭೆಯಲ್ಲಿ ಸಂಪರ್ಕ ಬಂದಿದ್ದೀವಿ. ನಾಳೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ MLA ಜಂಟಿಯಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಬಂಗಾರಪೇಟೆಯಲ್ಲಿ.